ರೈತರ ಮಗ ದುಡ್ಡು ಬಟ್ಟೆ ಹಾಕ್ಬಾರ್ದ? DCM ಅವ್ರ ಜೊತೆ ಮೀಟಿಂಗ್ ಬಂದು ಕೂತವರೆಲ್ಲ ಅವರೆಲ್ಲ ರೈತರ ಮುಖಗಳಂತಂದ್ರೆ ಇವ್ರಿಗೆ ಫಸ್ಟ್ ಇವ್ರ ಅದೇ ಸ್ಟೇಟಸ್ ಅಂತಲ್ಲ, ಇವ್ರ ಸ್ಟೇಟಸ್ ಏನ್ರಿ? ಮಣ್ಣಿನ ಮಕ್ಳ ಇವರು ರೈತ ಆಯ್ತಪ್ಪ. ರೈತ ಅದಕ್ಕೆ ಹುಳ್ಳಿ ಯಾವ ಹೊಲಕ್ಕೆ ಹಾಕ್ತಾರೆ, ಗದ್ದೆ ಯಾವ ಬೆಳಕ್ ಬರ್ತಾರೆ, ಸೆಡ್ಡೆ ಭತ್ತ ಅಂದ್ರೆ ಏನು, ನಾಟಿ ಅಂದ್ರೆ ಏನು ಅಂತ ಬಂದವ್ರು ಎರಡೆ ಕೂತ್ಕೊಂಡು ಮಾತಾಡಿ ಆಗ ರೈತ ಹೇಳಿ. ಕುಂಟೆ ಯಾವಾಗ ಹೊಡಿತಾರೆ ಅಂತ ಹೇಳಿ ಅವಾಗ ರೈತ ಅಂತ ಹೇಳಲ್ಲ. ನಿಮ್ ಕಥೆಗಳೆಲ್ಲ ಬೇರೆ ತರ. ಮಧ್ಯರಾತ್ರಿ ಅಲ್ಲೆಲ್ಲ ಜಗಳ ಆಡ್ಕೊಂಡೆ ನಿಮ್ಮ ಯಾಕೆ ಇದು ಹೇಳ್ತಾ ಇದೀನಿ ಅಂತ ಅಂದ್ರೆ, ಯಾವುದೇ ಯುವಕ ಆದ್ರೂ ಕೂಡ ಅವರ ಒಂದು ಇತಿಹಾಸ ಇರುತ್ತಲ್ಲ, ಯಾವ ರೀತಿ ಬಂದೇ ಓದಿ ಅಂತ. ನೀವು ರೈತರ ಮಗ ಮಣ್ಣು ಮಗ ಅನ್ನೋದು ರೈತರ ಬಗ್ಗೆ ಯಾಕೆ ಕೆಟ್ಟಾಗ ಮಾತಾಡ್ತೀರಾ? ರೈತ ಒಳ್ಳೆ ಬಟ್ಟೆನೆ ಹಾಕ್ಬಾರ್ದ? ಒಳ್ಳೆ ಕಾರ ಓಡಾಡ್ಲೇಬಾರ್ದ? ಬಿಡ್ದಿ ಅಕ್ಕಪಕ್ಕ ಇರುವಂತ ರೈತರು ಎಲ್ಲ ದುಡ್ದಿದ್ದಾರೆ, ಬೆಳೆದಿದ್ದಾರೆ, ಇವಾಗ ಹಾಕೊಂತಾರೆ. ರೈತರು ಅವ್ರ ಮುಖ ನೋಡಿ ಅಂತ ಬೇರೆ ಅಂತ ರೈತರುಗಳ ತರ ಕಾಣ್ತಲ್ಲ ಅವರು, ಅವ್ರ ಮುಖ ನೋಡಿ ಅಂತ. ಈ ರೀತಿ ಈಗ ಏನಾಗಿದೆ, ಇವ್ರಿಗೆ ನೀಟ್ ವಿಚಾರಕ್ಕೆ ದುರಿಯತಕ್ ಆಗ್ತಾ ಇಲ್ಲ, ಉದ್ಯೋಗ ವ್ಯವಸ್ಥೆಗೆ ದುರಿಯತಕ್ ಆಗ್ತಾ ಇಲ್ಲ. ಅದೇ ಕಾರಣ ಬಿಡ್ಲಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಇವರು ಮನೇಲೇ ಇದೆಯಲ್ಲ ದೊಡ್ಡ ಭೂತ ಮನೆ, ಅದನ್ನ ಹೇಳಪ್ಪ ಆಯ್ತು, ಅದನ್ನ ಬಿಟ್ಬಿಡು. ಅದನ್ನ ಹೇಳಕ್ ಯಾಕೆ ಆಗ್ತಾ ಇಲ್ಲ ಹೇಳಿ? ಅಣ್ಣಂಗ್ ಒಳ್ಳೆ ಖುಷಿಯಾಗಿದೆ, ರಾಜ್ಯದ ಪ್ರಾದೇಶಿಕ ಪಕ್ಷ ಒಂದೇ ಇರೋದು, ನಾನು ಒಬ್ಬನೇ. ಈಗ ಹೆಂಗೋ ಪ್ರಜ್ವಲ್ ರೇವಣ್ಣ ಭಾರಿ ಹೆಸರು ಮಾಡ್ಬಿಟ್ಟಿದ್ದ, ಅಲ್ಲಿ ಏನೋ ತಪ್ಪು ಮಾಡಿ ಹೊಳಿಕ್ ಹೋಗ್ಬಿಟ್ಟಿದ್ದಾನೆ. ಈಗ ನಂದೇ ರಾಜ್ಯ, ನಮ್ಮ ಅಪ್ಪಂದೇ ಎಲ್ಲ. ಹೆಂಗಿದ್ರು ಮನೇಲಿ ಎಲ್ಲ ಸೀಲು ಸೈನ್ ಎಲ್ಲ ಮನೇಲೇ ಇರುತ್ತೆ, ಓಡಾಡ್ಕೊಂಡು ಇರ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಆಟ ಆಡ್ತಾ ಇರೋದು. ಸತ್ಯ ಜನಗಳಿಗೆ ಮನ್ಸಲ್ಲಂತೂ ಬಹಳ ಖುಷಿ ಇದೆ, ಅವ್ರಿಗೆ ಸತ್ಯವಾಗ್ಲೂ ಬಹಳ ಖುಷಿ ಇದೆ. ನಿಖಿಲ್ ಅವ್ರಿಗೆ ಖುಷಿ ಇಲ್ಲ ಅಂದ್ರೆ ತಪ್ಪು ಅಂತ ಹೇಳ್ಬೇಕಿತ್ತು. ಮುಂಚೆ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ, ಇವಾಗ ಹಾಸನಕ್ಕೆ ಹೆಂಗ್ ಬೇಕಾದ್ರೂ ಹೋಗ್ಬೋದು, ಫ್ರೀ ಬರ್ಡ್ ಇವಾಗ, ತೊಂದರೆ ಇಲ್ದಂಗೆ. ಸೊ ಆ ಒಂದು ಸ್ವಾರ್ಥವನ್ನ ಇಟ್ಕೊಂಡು ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಜನ ಯಾವತ್ತೂ ಕೂಡ ಜನಕ್ಕೆ ಗೊತ್ತಿದೆ, ಯಾರು ಯಾವ ಚಳುವಳಿಯಿಂದ ಬಂದಿದ್ದಾರೆ, ಯಾರು ಯಾವ ಸಂಘಟನೆಯಿಂದ ಬಂದಿದ್ದಾರೆ, ಯಾರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ. ಆ ಹೋರಾಟಗಳ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡಿ. ಆಯ್ತ್ರಿ, ನೀವು ಯುವ ನಾಯಕ ಅಲ್ವಾ, ನಿಮ್ ತಂದೆ ಕೇಂದ್ರ ಸಚಿವರಾಗಿದ್ದಾರೆ, ಯಾವ ಕೈಗಾರಿಕೆ ಕೆಲಸವನ್ನು ಮಾಡಿದ್ದಾರೆ ತಂದು ಸರ್ಕಾರ? ಇಲ್ಲಿ ಕೇಂದ್ರ ಸರ್ಕಾರ ಏನ್ ತಂದವರು ಹೋಗ್ಲಿ, ಒಂದನೇ ಯಾವ್ದಾರ ಇಂತ ಕೆಲಸ ಮಾಡಿದ್ದಾರೆ ಅಂತ. ನೀವು ಬೇರೆ ವಿಚಾರ ಮಾತಾಡೋದು, ಪ್ರೆಸ್ ಮೀಟ್ ಮಾಡೋದು, ಅದನ್ನ ಬಿಟ್ರೆ ಇವ್ರು ಆಗಿದ್ದು ತಂದಿದ್ದು ಯಾವ್ದಾರು ಒಂದಾದ್ರೂ ಉದಾಹರಣೆ ಇದೆಯಾ? ಅದನ್ನ ಹೇಳಕ್ ಆಗತ್ತ? ಅವರು ನಮ್ ತಂದೆ ಆಗಿದ್ರು ಕುಮಾರಸ್ವಾಮಿ ಅವರು ಇಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ತರ ಹೊಸ ಕೈಗಾರಿಕೆಯನ್ನು ಇಲ್ಲಿ ತಂದವ್ರು ಅಂತ. ಅದನ್ನ ಹೇಳಕ್ ಆಗಲ್ಲ. ಯಾಕೆ ಹೇಳಿ? ಏನೂ ಇಲ್ಲ ಅಲ್ಲಿ, ಜೀರೋ. ಸುಳ್ಳನ್ನ ಹೇಳ್ಕೊಂಡು ಮಾಧ್ಯಮದ ಮುಂದೆ ಬೇರೆ ರೀತಿ ಫಿಲಂ ರೀತಿ ನಿಮ್ಗೆ ಇದು ಹೇಳಿದ್ರೆ ನಗು ಬರುತ್ತೆ. ಅಣ್ಣನ್ಗಿನ್ನ ಗೊತ್ತಿಲ್ಲ, ಆ ಬಿಡದಿ ಕೈಗಾರಿಕಾ ಸಂಸ್ಥೆಯ ಸ್ಟೋರಿ ರೈಟ್ರು, ಕಥೆಗಾರ ಎಲ್ಲನೇ ಕುಮಾರಸ್ವಾಮಿನೇ. ಫಿಲಂ ಮಾತ್ರ ಕಾಂಗ್ರೆಸ್ ಪಕ್ಷ ತೆಗಿಯಕ್ ಹೋಗ್ತಾ ಇದೆ. ಅಣ್ಣ ಹಳೆ ಹೀರೋ ಆಗಿದ್ನಲ್ಲ, ಅದಕ್ಕೆ ಅನ್ಸತ್ತೆ. ಅಣ್ಣಮ್ಮ ನೀನ್ ಹಳೆ ಹೀರೋ ಆಗಿರ್ಬೋದು, ಫಿಲಂ ನಾವು ತಂದು ಎಲ್ಲಿ ಸಕ್ಸಸ್ ಆಗ್ಬಿಡ್ತು ಅಂತ ಭಯ ಬಂದಿದೆ ನಿನ್ಗೆ, ಅದಕ್ಕೆ ಹೆಂಗ್ ಆಡ್ತಾ ಇದೀಯಾ? ಈ ಫಿಲಮ್ ಸ್ಕ್ರಿಪ್ಟ್ ರೈಟ್ರು ಯಾರು ಏನಾಗ್ಬೇಕು ಮತ್ ಯಾರು ಹೀರೋ ಆಗ್ಬೇಕು ಅಂತ ಆಲ್ರೆಡಿ ಡೀಲ್ ಆಗಿತ್ತು DLF ಜೊತೆ ಅಣ್ಣಂದು, ಕುಮಾರ್ ಅಣ್ಣಂದು. ಅದನ್ನ ಮರ್ತ್ಬಿಟ್ಟಾರೆ ನಿಖಿಲ್ ಅವರು. ಈ ಫಿಲಮ್ ರೈಟ್ರು, ಕಥೆಗಾರ ಎಲ್ಲ ನೀವೇನೆ, ಫಿಲಂ ಮಾತ್ರ ನಾವು ತೆಗಿತಾ ಇದೀವಿ ಅಷ್ಟೇ. ಜೊತೆಗೆ ಆ ಫಿಲಂ ಸೈಡ್ ಏನ್ ಇರ್ಬೇಕು, ಏನ್ ಇರಬಾರ್ದು ಅಂತ ಜನಕ್ಕೆ ಒಳ್ಳೇದಾಗ್ಬೇಕು, ಆ ಬೆಲೆ ಹೆಚ್ಚೇ ಸಿಗ್ಬೇಕು ರೈತರಿಗೆ. ಯಾರು ತೊಂದರೆ ಆಗಿದೆ ಅದ್ರ ಪರ ನಿಂತು ಕುಂತು ಮಾತಾಡುವಂತ ಕೆಲಸವನ್ನು ನೋಡ್ಬೇಕು. ಆ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷ ಅಂತಿದೆ. ರೈತ ಅಂತ ಹೇಳ್ತಾರಲ್ಲ, 20-20 ಅಂತ ಒಂದು ಒಪ್ಪಿದೆ. ಇವಾಗ ಗೊಬ್ಬರ ಹಾಕ್ತಾರೆ 20-20 ಅಂದ್ಬಿಟ್ಟು, ಬೆಳೆ ಬಂದಿಲ್ಲ ಅಂದ್ರೆ ಯಾರು ರೈತರಿದ್ರೆ ಗೊತ್ತಾಗುತ್ತೆ. ಗೊತ್ತಾಗ 20-20 ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಹೇಳಿ? 20-20 ಗೊತ್ತಿರೋದು ಅದು JDS ಮತ್ತೆ BJP ಸರ್ಕಾರ ಮಾಡಿದ್ರಲ್ಲ, ಅದ್ ಮಾತ್ರ ಅಣ್ಣ ಗೊತ್ತಿರುತ್ತೆ. 20-20 ಅಂತ ಒಂದು ಗೊಬ್ಬರ ಇದೆ, ಹೋಗಿ ನೋಡಿ ತಿಳ್ಕೊಳ್ಳಿ. ರೈತರ ಮಗ ಆಗಿ ಮಣ್ಣಿನ ಮಗ ಅಂದ್ರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ ನೋಡಿ, ಇಷ್ಟ ದಿವಸ ದೇವೇಗೌಡ ಆಯ್ತು, ದೇವೇಗೌಡರು ಬಹಳ ಮುತ್ಸದ್ದಿಗಳು, ರಾಷ್ಟ್ರವನ್ನು ಆಳುವಂತರು, ರಾಜ್ಯಕ್ಕೆ ತಂದು ಮಾಡಿದ್ದಾರೆ. ನೀವೇನ್ ಮಾಡಿದ್ದೀರಾ ನಿಖಿಲ್ ಕುಮಾರಸ್ವಾಮಿ ಅವರು? ನಿಮ್ಮ ಸ್ಟೇಟಸ್ ಹೇಳ್ಕೊತಿರಲ್ಲ, ನಾನು ಇದ್ ಮಾಡಿದೀನಿ ಅಂತ. ಯಾವ ಹೋರಾಟ ಮಾಡಿದ್ದೀರಾ? ಯಾವ ಬೀದಿಗೆ ಬಂದು ಹಿಡಿದು ನೀವು ಸಂಘಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದೀರಾ? ನೀವು ಸ್ವಾರ್ಥದಿಂದ ಮಾಡ್ಬೋದೇ ಹೊರತು, ನೀವು ಆಯ್ತು ಕುಮಾರಸ್ವಾಮಿ ಇತ್ತೀಚೆಗೆ ನೋಡ್ಬೇಕು, ನಾನು ಮಂಡ್ಯಕ್ಕೆ ಕೈಗಾರಿಕೆ ತರೋದಕ್ಕೆ ಓಡಾಡ್ತಾ ಇದ್ದೀನಿ ಅಂತ ಕತೆ ಹೇಳ್ತಾರೆ. ಅದು ತೊಂದರೆ ಆಗಲ್ಲ ಜನಕ್ಕೆ. ಆಯ್ತು, ಯಾಕೆ ಬಿಡದಿಗೆ ಯಾಕೆ ತರಬಾರ್ದಾಗತ್ತೆ ಅಂತಾರವರು? ಬಿಡದಿ ನಿಮ್ಗೆ ಜಾಗ ಕೊಟ್ರಲ್ಲ ಕರೆದು ರಾಮನಗರದವರು, ಅದಕ್ಕೆ ವಿರೋಧ ಮಾಡ್ತಾ ಇದಾರೆ ಅನ್ಸುತ್ತೆ. ಅದ್ರಿಂದನೇ ಈ ವಿರೋಧ ನಡೀತಾ ಇರೋದೇ ಬಿಟ್ರೆ ಬೇರೆ ಏನಿಲ್ಲ. ಇವರು ರಾಜಕೀಯಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಂತ ಇದಾರೆ. ಯಾವ್ದನ್ನ, ಈ ವಿಚಾರವನ್ನ ಯಾವುದೇ ಒಂದ್ ಟೈಮ್ ಅವರೇ ಮಾಡಿ ಅಂತ ಹೇಳುವಂಥದ್ದು, ಇವಾಗ ಅವರೇ ಬೇಡ ಅಂತ ಹೇಳುದು. ಎಷ್ಟು ಸರಿ? ಒಂದೇನು ಗೊತ್ತಾ,
ಪಾಪ ಅವ್ರೇನಾಗಿದೆ ಈಗ ಯುವ ನಾಯಕ ಅಂತ ಮಗನ್ ಬಿಟ್ಟಿದ್ದಾರೆ. ಮಗನಿಗೆ ಕಾಮನ್ ಮ್ಯಾನ್ ಅಂತೆ. ಕಾಮನ್ ಮ್ಯಾನ್ ಅಂದ್ರೆ ಯಾರು? ಕಾಮನ್ ಮ್ಯಾನ್ ಯಾರು ಕೂಡ ಎಕ್ಸ್ ಚೀಫ್ ಮಿನಿಸ್ಟರ್ ಮನೆಯಿಂದ ಬರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ. ಕಾಮನ್ ಮ್ಯಾನ್ ಯಾರಾದ್ರೂ ಕೂಡ ಯಾವ್ದೋ ಬಡವ್ರ ಮನೆಯಿಂದ ನಾರ್ಮಲ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಅವ್ನ ಕ್ವಶನ್ ಮಾಡ್ತಾರೆ. ಅದು ಕಾಮನ್ ಮ್ಯಾನ್. ಅದು ಕಾಮನ್ ಮ್ಯಾನ್ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಎನ್ ಡಿ ಎ ಸರ್ಕಾರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಯಾವ ರೀತಿ ಜಾಬ್ ಅನ್ನ ಪ್ಲಾನ್ ಮಾಡಿದೆ, ಏನ್ ತೊಂದರೆ ಆಗಿದೆ, ಅವ್ರ ಪರ ಯಾಕೆ ನಿಲ್ತಾ ಇಲ್ಲ? ಅವರು ನೀಟ್ ವಿಚಾರಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಕಾಮನ್ ಮ್ಯಾನ್? ಅದರ ಕನ್ನಡ ಅಂತೆ. ಹೌದಪ್ಪ, ಎನ್ ಡಿ ಎ ವೆಲ್ಕಮ್ ಮಾಡಿದೆ, ಬಿಜೆಪಿ ಬ್ಯಾನರ್ಗಳಿಂದ ಒಂದು ಕನ್ನಡನೂ ಇಲ್ಲ. ಕನ್ನಡದ ಬಗ್ಗೆ ಮಾತಾಡ್ಬೇಕಲ್ಲ ಕನ್ನಡದ ಯುವಕ. ಕನ್ನಡದ ಯುವಕರಿಗೆ ಅವ್ರು ಇಷ್ಟ ಬಂದಂಗೆ ಹೇಳ್ಕೊಂಡ್ರೆ ಕನ್ನಡದ ಯುವಕ ಅಲ್ಲ. ಸಮಸ್ಯೆ ಎಲ್ಲಿರುತ್ತೆ ಅಲ್ಲಿ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ಕನ್ನಡದ ಯುವಕದ ಕೆಲಸ. ಡಿ ಕೆ ಶಿವಕುಮಾರ್ಗೆ ಸಾಯಿಬಾ ಬಾಪ ಅಂತ ಅಂದ್ಬಿಟ್ರೆ ಯಾರಿಗೆ ಕೇಳ್ತಾರೆ? ನಿಮ್ಮ ಏನು ಚೀಫ್ ಮಿನಿಸ್ಟರ್ ಮನೆಯಿಂದ ಅಥವಾ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬಂದು ನಾಯಕರಾಗೋದು ಈಸಿ. ಸಾಮಾನ್ಯ ಚಳುವಳಿಯಿಂದ ಬಂದು, ವಿದ್ಯಾರ್ಥಿ ಚಳುವಳಿಯಿಂದ ಬಂದು ಸತತವಾಗಿ 8-9 ಬಾರಿ ಎಲೆಕ್ಷನ್ ನಿಂತು ನಾನ್ ಸ್ಟಾಪ್ ಗೆದ್ಕೊಂಡು ಬರ್ತಾ ಇರೋದು, ಚಳುವಳಿ ಬಂದ ನಾಯಕರಾಗಿರೋದು. ಈಸಿಲ್ ಬಂದು ನಮ್ಮನೆ ಕಂಪ್ನಿ ಅದು ಸೈನ್ ಹಾಕೊಂಡು ಲೆಟರ್ ಹೊಡ್ಕೊಳ್ಳೋದಲ್ಲ. ನಿಮ್ಮನೆ ಕಂಪ್ನಿ ಏನಪ್ಪ ಅದು? ಜೆಡಿಎಸ್ ಅದು ನಿಮ್ಮನೆ ಕಂಪ್ನಿ. ಅಣ್ತಮ್ಮ ಬಾಗಿಲು ಬೇರೆ ಯಾರು ಮಾಡಿಲ್ಲ ಕೆಲಸ ಅನ್ನೋ ರೀತಿಯಲ್ಲಿ ಒಂದ್ ತಿಳ್ಕೊಳ್ಳಿ. ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂತವನು. 2018ರಲ್ಲಿ NSU ಅಧ್ಯಕ್ಷರಾದಾಗ ಟಿಕೆಟ್ ಕೊಟ್ಟು ಮಹಾಲಕ್ಷ್ಮಿ ನೋಟಕ್ಕೆ ಸೋತಿದ್ದೀನಿ. ಏನು ಹಂಗಾದ್ರೆ ನಾನು ಯಾರೋ ಚೀಫ್ ಎಸ್ ಟಿ ಮಿನಿಸ್ಟರ್ ಮಗ ಅಂತ ಟಿಕೆಟ್ ಇಲ್ಲಲ್ಲ. ಕೆಲಸ ಮಾಡಿದ್ದೆ, ಚಳುವಳಿ ಭಾಗವಹಿಸಿದ್ದೆ, ಹೋರಾಟವನ್ನ ಮಾಡಿದ್ದೆ. ಅವ್ರು ಹೇಳ್ಬೋದು ನನಗೆ ನೀವು ನಿಮ್ ಸರ್ಕಾರ ಇದೆ ಹೋರಾಟ ಮಾಡಲ್ಲ ಅಂತ. 2013-18ರಲ್ಲಿ ನಮ್ದೇ ಸರ್ಕಾರ ಇತ್ತು, ರಾಯರೆಡ್ಡಿಯವರೇ ಎಜುಕೇಶನ್ ಮಿನಿಸ್ಟರ್ ಇದ್ದು. ಬ್ಯಾಕ್ಲಾಗ್ ವಿಚಾರಕ್ಕೆ, ಇಂಜಿನಿಯರಿಂಗ್ ಬ್ಯಾಕ್ಲಾಗ್ ವಿಚಾರಕ್ಕೆ ನಾನೇ ಮೊದಲಾಗಿ ಪ್ರೊಟೆಸ್ಟ್ ಮಾಡಿದ್ದು. ಅದನ್ನ ಅವರು ಮೀಡಿಯಾ ಬೈಟು ಕೂಡ ನಮ್ಮ ರಾಯರೆಡ್ಡಿ ಸಾಹೇಬ್ರ ಟೈಮಲ್ಲಿ ಕೊಟ್ಟಿದ್ರು. ಹೋರಾಟ ಅಂತ ಬಂದಂತ ಸಂದರ್ಭದಲ್ಲಿ ಯಾರು ಯಾವುದೇ ವಿಚಾರ ಇದ್ರು ಕೂಡ ಸರಿಯಾಗಿ ಮಾತಾಡುವಂತ ಕಲ್ತ್ಕೋಬೇಕು. ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾಲೆಂಜ್ ಮಾಡಿದ್ರೆ ಪಾಪ ಅವ್ರಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ಸಲ ಮನೆಯಲ್ಲಿ ತಂದೆ ಇದ್ದಾರೆ, ತಾತ ಇದ್ರೆ ಕೇಳಿ ಅವ್ರಿಗೆ ಯಾವ್ಯಾವ ರೀತಿ ಪಾಠ ಕೊಟ್ಟಿದ್ದಾರೆ, ಅಲ್ಲ ಯಾವ್ಯಾವ ರೀತಿ ಪಾಠ ಕೊಟ್ಟಿದ್ದಾರೆ, ಯಾವ ರೀತಿ ಪಾಠ ಕಲಿಸಿದ್ದಾರೆ ಅಂತ. ಆ ಪಾಠ ಕಲಿಸಿದಾಗ ಆ ಕಿಡದಿ ಮತ್ತೆ ಹೊಸಕೋಟೆ ಜಾಗ ಏನಿದಿಲ್ಲ ನೋಟಿಫಿಕೇಶನ್ ಮಾಡಿದ್ರಲ್ಲ, ಆ ಜಾಗವನ್ನ 20 ವರ್ಷದಿಂದ ಯಾವ ರೈತರು ಕೂಡ ಮಾರಕ್ ಆಗ್ತಾ ಇಲ್ಲ. ಯಾವ್ದೇ ಮದುವೆ ಆಗಿರ್ಬೋದು, ಮನೆ ಕಟ್ಟಕ್ ಆಗಿರ್ಬೋದು, ಯಾವ್ದೇ ತೊಂದರೆ ಆಗಿರ್ಬೋದು, ಯಾರು ಕೂಡ ಮಾರಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ತಂದಿದ್ಯಾರು? ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರ? ಕುಮಾರಸ್ವಾಮಿ ಅವ್ರು ಮಾಡಿದ್ದು ಆ ಪರಿಸ್ಥಿತಿಗೆ. ಅಲ್ಲಿರೋ ರೈತರು ತೊಂದರೆ ಆಗಿರೋದು ಕುಮಾರಸ್ವಾಮಿ ಅವರಿಂದ, ಬೇರೆ ಯಾರಿಂದನೂ ಅಲ್ಲ. ಸರಿಯಾಗಿ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 10 yearsಗೆ ಮೆಟ್ರೋನು ಆಗಿರುತ್ತೆ, ರೋಡು ಆಗಿರುತ್ತೆ, PRR ಜೈನ್ ಆಗುತ್ತೆ, ಇನ್ನೊಂದು BBC ಆಗ್ತಾ ಇದೆ, ಬಿಸ್ನೆಸ್ ಕಾರಿಡಾರ್ ಕೂಡ, ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್. ಆ 10 years ಇದಕ್ಕೆ ಏನೇನಾಗಬೇಕು ಅಂತ ಹೇಳಿ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಅದು ಮಾಡೇ ತೀರ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಅದು ಹಾಗೆ ಆಗುತ್ತೆ. ಕುಟುಂಬ ನಡೆಸಕ್ ಆಗದೆ ಇರೋಂಥವ್ರು ಈ ಬಿಗ್ ವರ್ಕ್ ಕೆಲಸವನ್ನ ಮಾಡ್ತಾರೆ. ಅವರ ಪರವಾಗಿ ನಿಲ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಉದ್ದೇಶ. ಆ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದು ಶ್ಲಾಘನೀಯ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ನೀವೆಲ್ಲೇ ಕೂಡ ಸಾಮಾಜಿಕ ಕಳಕಳಿಯಿಂದ ಗಿಗ್ ವರ್ಕರ್ನ ಕಾನೂನಿದೆ ಹೊರತು ಸಪರೇಟ್ ಕಾನೂನು ಎಲ್ಲೂ ಇಲ್ಲ. ನೀವು ವಿಶ್ವದಲ್ಲಿ ಯಾವ ದೇಶದಲ್ಲೂ ಕೂಡ ಇದಕ್ಕೆ ಅಂತ ಕಾನೂನು ಎಲ್ಲೂ ಮಾಡಿರಲಿಲ್ಲ. ನಮ್ಮ ರಾಜ್ಯದಲ್ಲೇ ಮೊದಲಾಗಿ ಮಾಡುವಂತದ್ದು. ಅವರು ಏನು ಕಾರ್ಮಿಕರ ಕಾನೂನು ಒಳಗಡೆ ಬರ್ತಾ ಇದ್ರು ಬೇರೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಗಿಗ್ ವರ್ಕರ್ಗೆ ಒಂದು ಕಾನೂನು, ಒಂದು ಪ್ಲಾಟ್ಫಾರ್ಮ್ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಮಾಡೋದಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಜೊತೆಯಲ್ಲಿ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಿಗೆ ಯಾವತ್ತೂ ಕೂಡ ಉದ್ಯೋಗ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಸಹಕಾರ ಮಾಡುವಂತ ಕೆಲಸವನ್ನೇ ಮಾಡ್ತದೆ. ಮೊನ್ನೆ ಯುವ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಅನ್ಸ್ಕೋಬಹುದು. ಮೊನ್ನೆ ನೀಟ್ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಜಾಗಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಕೂಡ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ರು. ಇದರಲ್ಲೇ ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ ನೊಂದಾಗ ಯಾವುದೇ ಚಳುವಳಿಗಳಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಕೈ ಜೋಡಿಸುತ್ತೆ, ಜೊತೆ ಕೆಲಸ ಮಾಡುತ್ತೆ ಅಂತ. ಯಾಕೆ ಮಾತಾಡ್ತಾ ಇದ್ದೀನಿ? ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಬಿಡದಿ ಟೌನ್ಶಿಪ್ ಅಂತೂ ಉದ್ಯೋಗ ವ್ಯವಸ್ಥೆಗೆ ಖಾತ್ರಿಯಾಗಿದೆ. ಅಲ್ಲಿನ ಬಿಡದಿಯ ಜನರು ಬಹಳ ಖುಷಿಯಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬೇರೆ ತರದ ಚಲಾವಣೆಗೆ ವೆಲ್ಕಮ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಏನಾಗಿದೆ, ಇವಾಗ ರಾಜಕೀಯ ಮಾಡ್ಬೇಕು. ಅವರಿಗೆ ನೀಟ್ ಆಗ್ಲಿ ಅಥವಾ ಯಾವುದೇ ತೊಂದರೆ ಆಗ್ಲಿ ಅವ್ರಿಗೆ ಗೊತ್ತಿಲ್ಲ. ಮುಂಚೆಯಿಂದಲೂ ಕೂಡ ಯೂಟರ್ನ್ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ವಿಚಾರ ಜೊತೆಗೆ ಅವರು
ಏನಂದ್ರೆ ಸ್ಟಾರ್ಟ್ ಮಾಡಿದ್ದೆ, ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೆ ಕುಮಾರಸ್ವಾಮಿ ಅವರಂತೂ ಕೂಡ ಕಾನೂನು ಒಳಗಡೆ ಇದೆ, ಕಾನೂನು ಮಾಡುವುದಿರೋದನ್ನ ಅಷ್ಟು ಅಲ್ಲಿರುವ ಜನರ ಮೇಲೆ ಏನಾದ್ರೂ ತೊಂದರೆ ಮಾಡಬಾರ್ದು, ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಅಂದ್ರೆ ಅವತ್ತೇ ಡಿನೋಟಿಫಿಕೇಶನ್ ಮಾಡ್ಬೇಕಿತ್ತು. ಅವ್ರು ಸಿಎಂ ಆಗಿದ್ದಲ್ಲಿ ಮಾಡಿದ್ರೆ ಇವಾಗ ಬಂದು ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡುವಂತ ಕೆಲಸ ಇದೆಯಲ್ಲ, ಆದ್ರೆ ಯಾರು ಕೂಡ ಸಹಿಸಲ್ಲ. ಆಮೇಲೆ ಅಲ್ಲಿರುವ ಜನಕ್ಕೂ ಗೊತ್ತಿದೆ, ಇವರು ಆ ಒಂದು ಟೌನ್ಶಿಪ್ ಮಾಡ್ಬೇಕಾದ್ರೆ DLF ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಪ್ಲಾನ್ ಮಾಡಿದ್ರು, ಅದು ಸಕ್ಸಸ್ ಆಗಿಲ್ಲ ಅಷ್ಟೇನೆ. ಅದನ್ನ ಯಾರು ಕೂಡ ಅಲ್ಲಿಯ ಜನ ಯಾರು ಮರ್ತಿಲ್ಲ, ಇವ್ರು ಮರ್ತಿರ್ಬೋದು. 20 ವರ್ಷದ ಜೊತೆ ಕೇಳಿ ಚಿನ್ನದ ಗಣಿ ಇದೆ, ಅದಕ್ಕೆ ಮಂಡಳಿ ಬಂದ ನಂತರ ಅವರಿಗೆ ಒಬ್ಬ ಕಾರ್ಮಿಕ ಅನ್ನೋ ನೇಮನ್ನ ಕೊಡುವಂತ ಕೆಲಸವನ್ನು ಮಾಡಿದೆ. ಮುಂಚೆ ಏನಾಗ್ತಾ ಇತ್ತು, ನಾಳೆ ನಾನು ಬರಕ್ಕಾಗಲ್ಲ ಅಂದ್ರೆ ನೀನ್ ಬರ್ಕೊಳಪ್ಪ ನಾಳೆ ಅಂತ ಹೇಳ್ತಾ ಇದ್ರು ಡೈರೆಕ್ಟ್ ಆಗಿ, ಕೆಲಸದ ಯಾವ ಪೇಪರ್ ತೆಗಿಬೋದಿತ್ತು. ಆದ್ರೆ ಈ ವೆಲ್ಫೇರ್ ಕೋಡ್ ಆಗಿರೋದ್ರಿಂದ ESI PF ಕೊಡ್ಬೇಕು ಅಂತ ಆದೇಶ ಆಗಿರೋದ್ರಿಂದ ಮುಂಚೆ ಏನಾಗ್ತಿತ್ತು, EFI ಕೊಡ್ತಿರ್ಲಿಲ್ಲ, PF ಕೊಟ್ಟಿರ್ಲಿಲ್ಲ, ESI ಇರ್ಲಿಲ್ಲ, ಮತ್ತೆ ಅಪಘಾತ ವಿಮೆನೂ ಕೂಡ ಇರ್ಲಿಲ್ಲ. ಅವ್ರಿಗೆ ಆರೋಗ್ಯ ಇದು ಏನೋ ತೊಂದರೆ ಆಗ್ತಕೊಂಡ್ರು ಕೂಡ ಯಾರು ಕೂಡ ನೋಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಏನ್ ಹೇಳ್ತೀವಿ, ಆ ಟೈಮಿಗೆ ಮಾತ್ರ ಕೆಲಸ ಮಾಡ್ತಿರೋ ದೃಷ್ಟಿಯಿಂದ ಅವರಿಗೆ ಈ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಆದ್ರೆ ಈಗ ಅವೆಲ್ಲವನ್ನ ನಮ್ಮ ವೆಲ್ಫೇರ್ ಬೋರ್ಡು ಕೊಡ್ತಾ ಇದೆ. ಅಂದ್ರೆ 4 ಲಕ್ಷ ವಿಮೆನೂ ಕೂಡ ಕೊಡ್ತಾ ಇದೆ, ಅಪಘಾತ ವಿಮೆನೂ ಕೂಡ ಅದಕ್ಕೆ ಸೇರಿಸಿದ್ದಾರೆ. ಇದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ಬೋರ್ಡ್ ಆದ್ಮೇಲೆ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ, ಏನೇನ್ ಮಾಡ್ತೀವಿ ಅಂತ. ಇಲ್ಲಿವರೆಗೆ ಸಾಮಾಜಿಕ ಭದ್ರತೆ ಸಿಗುವಂತೆ, ಮತ್ತೆ ದೂರುಗಳಿಗೆ ಪರಿಹಾರ ಸಿಗುವಂತೆ, ಯಾವ್ದಾರ ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಅವರಿಗೆ ಯಾವುದೇ ಸ್ಪೇಸ್ ಇರ್ಲಿಲ್ಲ. ಇವಾಗ ಕಂಪ್ಲೇಂಟ್ ತಗೊಬೇಕು ಅಂತ ಕೂಡ ಇವ್ರದ್ದು ಆದೇಶ ಆಗಿದೆ. ಕಾರ್ಮಿಕ ಹಕ್ಕುಗಳ ಒಳಗಡೆ ಇವರನ್ನ ಸೇರಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಇದರಲ್ಲಿ ಗೊತ್ತಾಗುತ್ತೆ ಸರ್ಕಾರ ಎಲ್ಲದರಲ್ಲೂ ಕೂಡ, ಕಾಂಗ್ರೆಸ್ ಸರ್ಕಾರದಲ್ಲೂ ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಕೂಡ ವಿಶಿಷ್ಟವಾಗಿ ಯಾಕೆ ಇದನ್ನ ಕೈಗೊಳ್ತಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಅದನ್ನ ಒಂದು ಪೋಸ್ಟರ್ ಮುಖಾಂತರ ತಮ್ಮ ಮುಂದೆ ನಾನು ಓಪನ್ ಮಾಡಕ್ಕೆ ಇಚ್ಛೆ ಪಡ್ತೀನಿ.